ಇವತ್ತಿನ ದಿನ ಏನು ನಗರಸಭಾ ಅಧ್ಯಕ್ಷ ಮಾಡಿದ್ದು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಳೆದ 2021 ಚುನಾವಣೆಯಲ್ಲಿ JDS ಪಕ್ಷಕ್ಕೆ 7, BJP ಪಕ್ಷಕ್ಕೆ 4 ಸೇರಿ ಒಟ್ಟು 10 ಜನ ನಾವು ಶಾಸಕರಿದ್ವಿ. MP MLA ಸೇರಿ MLC ಸೇರಿ ನಾವು ಟೋಟಲ್ಲು 19 ಜನ, MP MLA MLC ಸೇರಿ 13 ಜನ, ಇಂಡಿಪೆಂಡೆಂಟ್ 6 ಜನ, 19 ಜನ ಸೇರಿ ನಾವು ಉಮೇದುವಾರಕ್ಕೆ ಆಗಬೇಕು ಅಂತೇಳಿ ನಾವು ಚರ್ಚೆ ನಡೆದು NDA ಪಕ್ಷ ಸಿದ್ಧಾಂತ ಒಪ್ಪಿ ಏನು ನಮ್ಮ ಜೊತೆ 5-6 ಜನ ಇಂಡಿಪೆಂಡೆಂಟ್ ಕೈ ಜೋಡಿಸಿ ನಮ್ಮ ಜೊತೆ ಬಂದಿರು. ಅವರಿಗೆ ಖಚಿತ ಆಯಿತು ನನ್ನ ಕೈ ತಾಳ್ಬಿಟ್ಟಿದೆ ಇದು ಅಧ್ಯಕ್ಷಗಿರಿ, ಇದರಿಂದ ನಮ್ಮ ಮುಂದೊಬ್ಬರ ಮಂದಿಗಿರಿ ತಪ್ಪೋಗ್ಬಿಡುತ್ತೆ ಅಂತೇಳಿ ಕಾಡಿ ಬೇಡಿ ನಂಬರ್ನ ಏನು ನಮ್ಮಲ್ಲಿ ಇದ್ದಂಥ ಇಂಡಿಪೆಂಡೆಂಟ್ 6 ಜನನ ಕುದುರೆ ವ್ಯಾಪಾರ ಮಾಡಿ ರಾತ್ರಿ ನಮ್ಮಲ್ಲಿದ್ದಂಥ ಪಕ್ಷದ ಅಭಿವೃದ್ಧಿ ಅಭ್ಯರ್ಥಿ ಜಾಂಗ್ಪುರನ್, BJP ಪಕ್ಷದ ಅಭ್ಯರ್ಥಿ ಸ್ವಾತಿ ಮಂಜೇಶು, ಅದೇ ರೀತಿ 6 ಜನ ನಮ್ಮ ಮೈಂದಲ್ಲಿ ಇದ್ದಂಥವ್ರನ್ನ ಕುದುರೆ ವ್ಯಾಪಾರ ಮಾಡಿ ಅವರ ಅಧಿಕಾರ ಶಕ್ತಿ ಬೆಳೆಸಿ ಕರ್ಕೊಂಡಿದ್ದಾರೆ. ನಮ್ಮದು ಏನು ಒಂದು ಸಣ್ಣ ಜನಾಂಗ, ಕುಂಚಿಡಿ ಜನಾಂಗ ಅಂತೇಳಿ ನಾವು PCMನಾಗ ಆಗಿ ಬರಲ್ಲ, SCನ ಆಗಿ ಬರಲ್ಲ, STನ ಆಗಿ ಬರಲ್ಲ, ಜನರಲ್ದಲ್ಲಿ ಪ್ರಯತ್ನ ಮಾಡ್ಬೋದಿತ್ತು. ನಾವು ಮತದಾರರು ಕನಿಷ್ಠ ನಮ್ಮ ತಾಲೂಕಲ್ಲಿ ಒಂದು 70,000 ಜನ ಸಂಖ್ಯೆ ಇದ್ದೀವಿ. ಇದು ನಮ್ಮ ಜನಾಂಗಕ್ಕೆ ಕೊಟ್ಟಂಥ ಬಹುಮತ ಜಯಚಂದ್ರ ಸಾಹೇಬರು. ಇದಕ್ಕೆ ಉತ್ತರ ಜಿಲ್ಲಾ ಪಂಚಾಯತ್ ZPನಾಗೆ ನಾವು ಕೊಡ್ತೀವಿ. ಈ ಉತ್ತರ ಇದು ನಮ್ಮ ವೈಯಕ್ತಿಕ ರಾಮಗಾಯ ಅಲ್ಲ, ಸಾಮಾನ್ಯವರು ಇರ್ತಕ್ಕಂಥ ಅಭ್ಯರ್ಥಿನ ಅವ್ರ ಪಕ್ಷದ 20 ಜನ ಗೆದ್ದಿಸ್ಕೊಂಡು ಓಟಾಗ ನಾವು ಚಿಂತೆ ಇರ್ತಿಲ್ಲ. ನಂಬರ್ನ ಹೈಜಾಕ್ ಮಾಡಿದ್ದಾರೆ. ಇದನ್ನ ಬಹುಮಾನ ಅವ್ರಿಗೆ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ZPಗೆ. ನಿಮ್ಮ ಕುಂಚಿಡಿ ಜನ ಕೊಟ್ಟಂತ ಬಹುಮಾನ ಅಂತೇಳಿ ನಾನು ಹೇಳೋ ಮಾತು ಮುಗಿಸ್ತೀನಿ. ನಮಸ್ಕಾರ. ಕುಂಚಿಟಿಗರಿಗೆ ಅನ್ಯಾಯ ಆಗಿದೆ ಅಂತಲ್ಲ ನಗರಸಭೆ ಅಧಿಕಾರ BCMದಾಗ ಆಗ್ಬರ್ತಾ, ನಾವು SCದಾಗ ಆಗ್ಬರ್ತಾ, ಅಲ್ಲಪ್ಪ ಆಯ್ಕೆ ಮಾಡಿಸೋರ ಬಿಟ್ಟರೆ ಗೊತ್ತಿಲ್ಲ, ನಾವು SCದಾಗ ಆಗ್ಬರ್ತಾನಪ್ಪ. ತಿರ್ಗಾ ನೀವು ಯಾವ ಒಂದು ಕೆಟಗರಿನಲ್ಲಿ ನಿಲ್ಲಕ್ಕೆ ಆಗಕ್ಕೆ ಸಾಧ್ಯ ಇದೆ? ಯಾವ ಜನರಲ್ ಬಿಟ್ಟಿನ ಬೇರೆ ಅವಕಾಶ ಇಲ್ಲಲ್ಲ, ಇದ್ದಂತ ಒಂದು ಅವಕಾಶನೂ ತಪ್ಪಿಸಿದ್ದಾರೆ ಅಷ್ಟೇ. ನಾವು ತಪ್ಪಿಸಿದ್ರೆ ಬೇಜಾರಿಲ್ಲ. ಅವರಂತ ಅಧಿಕೃತ 20 ಜನ ಅಭ್ಯರ್ಥಿಗಳಿದ್ದು ಅವ್ರ ಆಕಳ ಚಿಂತೆ ಇಲ್ಲ. ನಮ್ಮಲ್ಲಿದ್ದಾರ ನಮ್ಮ ಪಕ್ಷದ ಅಭ್ಯರ್ಥಿ ಹೈಜಾಕ್ ಮಾಡೋ ಅದು ಬೇಜಾರು ಅಷ್ಟೇ. ಯಾವ ಜಾತಿ ಬಗ್ಗೆ ಸಂಘರ್ಷ ತನಕ ರೆಡಿ ಇಲ್ಲ. ನಮ್ಮ ಜಾತಿಗೆ ಅನ್ಯಾಯ ಅಂತ ಹೇಳ್ತಾರೆ ನನ್ನ ಮಾತು ಅಷ್ಟೇ. ಯಾರೋ ಒಬ್ಬರು ಅಭ್ಯರ್ಥಿನ ನಮ್ಮ ಹೈಕಮಾಂಡ್ ತೀರ್ಮಾನತೆ ಅಂತ ನಾವು ಅಧ್ಯಕ್ಷ ಸ್ಥಾನವನ್ನು ಹಿಡಿಬೇಕು ಅನ್ನೋ ಪ್ರಯತ್ನವನ್ನು ಪಟ್ವಿ. ಪ್ರಯತ್ನ ಫಲ ಕೊಡೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಕೊನೆ ಟೈಮಲ್ಲಿ ನಮಗೆ ಮುಸಲ್ಮಾನ್ ಬಂದವರು ನಮ್ಮ ಜೊತೆಗೆ ಬಂದು ಓಟ್ ಹಾಕ್ತೀವಿ ಅಂದವರು ಹಿಂದೂಗಳಿಗೆ ಓಟ್ ಹಾಕಲ್ಲ ಅಂದರು. ನನಗೆ ತುಂಬ ನೋವು ಕೊಟ್ಟ ವಿಷಯ ಅಂದರೆ ನಮ್ಗೆ ಓಟ್ ಹಾಕಲ್ಲ ಅಂದರು. ನಾವು 3 ಅವಧಿ ಮಾಡಿಕೊಂಡು ನಾವು ಚುನಾವಣೆನ ಗೆಲ್ಲಬೇಕು ಅಂದ್ಕೊಂಡ್ವಿ. ಆದರೆ ಮೊದಲನೇ ಅವಧಿ ಕೊಡ್ರಿ ಅಂದರು. ನಾವು ಒಪ್ಕೊಂಡ್ವಿ, ನಾವು ಅಣ್ಣ ತಮ್ಮಂದ್ರಂತ ಇರಬೇಕು ಅಂತ ನಾವು ಒಪ್ಕೊಂಡು ಓಟ್ ಹಾಕೋಕ್ಕೆ ಕೊನೆ ಅವಧಿಯಲ್ಲಿ ಅವರು ಓಟ್ ಹಾಕಿಸ್ಕೊಂತಾರೆ, ಅವ್ರ ಅಧಿಕಾರನ ಹಿಡಿತಾರೆ. ಆದರೆ 2ನೇ ಬಾರಿಗೆ ಓಟ್ ಹಾಕೋಕ್ಕೆ ಹಿಂದೇಟ್ ಹೊಡೆದ್ರು. ನಾವು ಅವಧಿಯಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇದಾಯಿತು. ಅಷ್ಟೊತ್ತಿಗೆ ಅವರು ಜಯಚಂದ್ರ ಅವರು ಹೆಂಗೋ ಅವರು ಹಿಂದೂ ವಿರೋಧಿ ಅಂತ ಗೊತ್ತಾಗಿತ್ತು. ಅವ್ರನ್ನ ಕುದುರೆ ವ್ಯಾಪಾರ ಮಾಡಿಕೊಂಡ್ರು, ನಮ್ಮ ಕಡೆ ಬಂದಂಥವ್ರನ್ನ ಕರ್ಕೊಂಡೋದ್ರು. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಬೇಜಾರಾಗ್ತಿದೆ. ನಾನು ಕೊನೆ ಚುನಾವಣೆ ಅಂತ ಹೇಳಿ ಎಲ್ಲ ಹಿಂದೂಗಳು ಓಟ್ ಹಾಕಿಲ್ವಾ, ಅವ್ರನ್ನ ಮಿನಿಸ್ಟ್ರು ಮಾಡಿಲ್ವಾ? ಯಾಕೆ ನೀವು ಹಿಂದೂಗಳಿಗೆ ಅವಕಾಶ ಮಾಡ್ಕೊಂಡಿಲ್ಲ? ಅದು ಹಿಂದೂಗಳು ಇರಲಿಲ್ವಾ? ಲಾಸ್ಟ್ 2 ಬ್ಯಾಚಲ್ಲಿ PCMA ಬಂದಿದ್ದಾಗ ಇದೇ ಜಯಚಂದ್ರ ಅವರು ಹೋಗ್ಬಿಟ್ಟು ಮತ್ತೆ ಬಂದ್ರು. ಅದೇ ಮುಸ್ಲಿಮ್ಸ್ನ ಕೂರಿಸಿದ್ರು. ಅವ್ರನ್ನ 2.5 ವರ್ಷ ಅವಧಿ ಅವ್ರನ್ನ ಅಧಿಕಾರ ಮಾಡಕ್ ಕೊಟ್ರು. ಈ ಸಲನೂ ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ. ದಯವಿಟ್ಟು ನಾನು ಎಲ್ಲರನ್ನು ಬೇಡ್ಕೊಳ್ಳೋದೊಂದೇ, ನಮಗಾದ ಅಂತ ಅನ್ಯಾಯ ಬೇರೆ ಯಾರು ಹಿಂದೂಗಳು ಆಗಬಾರ್ದು. ಹಿಂದೂಗಳು ಎಚ್ಚೆತ್ಕೊಳ್ಳೋದಿಲ್ಲ ಅಂತಂದ್ರೆ, ಇನ್ನು ಮುಂದಾದ್ರೂ ನಾವು ಹಿಂದೂಗಳು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ದಯವಿಟ್ಟು ಶಿರಾದಲ್ಲಿ ನಾವು ಬದುಕೋದು ಕಷ್ಟ ಆಗುತ್ತೆ. ದಯವಿಟ್ಟು ಇದು ನಮಗೆ ನಿನ್ನೆ ನಡೆದಂತ ಅನುಭವ. ದಯವಿಟ್ಟು ನಮ್ಮ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಹಿಂದೂಗಳು ಎಚ್ಚೆತ್ಕೊಳ್ಳಿ. ಉಪಾಧ್ಯಕ್ಷರು ಹಿಂದೂನ ಮುಸ್ಲಿಂ ಅಂತ ಆಗಿರೋದು ಸರ್, ಹಿಂದೂನೇ ಆಗಿದ್ದಾರೆ ಸರ್. ಸರ್ ಹಾಕಿದ್ದಾರೆ ಸರ್. ಇವ್ರಿಗೆ ಹಾಕಿದ್ದಾರೆ, ಅವ್ರಿಗೆ ಹಾಕಿಲ್ಲ. ಅವ್ರದೇ ಪಕ್ಷದ ಸರ್, ಅವರೇ ಪಕ್ಷದವರು. SC ಕ್ಯಾಟಗರಿ ಇದ್ರಲ್ಲಿ ಲಕ್ಷ್ಮೀಕಾಂತ್ ಅಣ್ಣ ಅವ್ರ ಕ್ಯಾಟಗರಿಲಿ ಅವ್ರೊಬ್ಬರೇ ಇದ್ದಿದ್ದು. ಅನಿವಾರ್ಯ ಆ ಕ್ಯಾಟಗರಿ ಇರೋದ್ರಿಂದ ಅನಿವಾರ್ಯವಾಗಿ ಲಕ್ಷ್ಮೀಕಾಂತ್ ಅಣ್ಣನ್ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ಅಣ್ಣಂಗೆ ಲಾಸ್ಟ್ ಟೈಮು ಅನ್ಯಾಯ ಆಗಿದೆ. ಇಡೀ ಶಿರಾ ಜನತೆಗೆ ಗೊತ್ತಿದೆ. ಅದು ಅವಧಿಯಲ್ಲಿ ಕೊಡ್ತೀವಿ ಅಂದವರು ಬಿಟ್ಕೊಟ್ಟಿಲ್ಲ. ಶಫೀರ್ ಅಹಮದ್ ಅಲಿಯಾಸ್ ಜಾಂಕು ಏನು JDS ಅಭ್ಯರ್ಥಿ ಕೌನ್ಸಿಲರ್. ಆಮೇಲೆ ನಮ್ಮಲ್ಲಿ BJPಯಿಂದ ಸ್ವಾತಿ ಮಂಜೇಶ್. ಇವರಿಗೆ ಪಕ್ಷನಿಷ್ಠ ಇಲ್ಲ. ಪಕ್ಷನಿಷ್ಠ ಇಲ್ಲದೆಯವರು ಪಕ್ಷದಲ್ಲಿ ಇರೋದಕ್ಕೆ ಅನರ್ಹರು. ದಯವಿಟ್ಟು ನಾನು ಹೇಳೋದಿಷ್ಟೇ, ನಮ್ಮ ಒಂದೇ ಓಟಾಗಲಿ ನಾವು ಹಾಕ್ಕೊಂಡು ನಮ್ಮ ವ್ಯಕ್ತಿತ್ವ ನಾವು ತೋರಿಸ್ಕೋಬೇಕೇ ಬಿಟ್ಟರೆ ಈ ಥರ ದುಡ್ಡು ಮತ್ತು ಇನ್ನೇನು ಆಸೆ ಆಕಾಂಕ್ಷೆಗಳಿಗೆ ಇವರು ಬಲಿಯಾಗಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅವರೆಲ್ಲ ಒಂದು ಕಡೆ ಚೆನ್ನಾಗಿರಲಿ. ಬಟ್ ನಾನು ಈ 2 ಪಕ್ಷಗಳಿಗೆ ಹೇಳೋದಿಷ್ಟೇ, ಅವರಿಗೆ ಯಾವ ರೀತಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಮುಂದೆ, ಅಂದರೆ ವಿಪ್ ಜಾರಿ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಅನ್ನೋದನ್ನ ಕಾದು ನೋಡ್ತೀನಿ. ಯಾಕೆಂದರೆ ಇದು
ಮುಂದೆ ಒಂದಿನ ಎಲ್ಲ ಪಕ್ಷಗಳಲ್ಲೂ ಒಂದು ಹೆಸರಾಗಬೇಕು. ನಾವು ಪಕ್ಷಕ್ಕೆ ಮೋಸ ಮಾಡಿದ್ರೆ ನಮ್ಗೆ ಏನಾಗುತ್ತೆ ನನ್ನ ದಯವಿಟ್ಟು ಇದೊಂದು 2 ಪಕ್ಷಗಳು ನಾವು ಕೇಳ್ಕೊಳ್ಳೋದು ಇಷ್ಟೇ. ಏನೋ ಈ ತಪ್ಪು ಮಾಡಿದಾರ ಅದಕ್ಕೆ ಪ್ರತಿ ಉತ್ತರ ಕೊಡಲೇಬೇಕು. ಬರೀ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ರಾಜಕೀಯ. ಚುನಾವಣೆಯಲ್ಲಿ ಇವತ್ತು ಏನು ಜನರಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು SC ಕೆಟಗರಿ ಆಗಿತ್ತು, ಏನು ನಮ್ಮ ತಾಲೂಕಿನಲ್ಲಿ 65,000 70,000 ಜನ ಮುಂಚೂಣಿ ಚೆನ್ನಾಗಿದೆ. ದಯಮಾಡಿ ಅವ್ರಿಗೆ ಆ ಒಂದು ಅವಕಾಶ ಕೊಡಬೇಕಾಗಿತ್ತು. ಯಾಕಂದರೆ SC ಕೆಟಗರಿ ಆಗಿರೋದ್ರಿಂದ ಉಪಾಧ್ಯಕ್ಷರು ಕಾಂತಣ್ಣರಾಗಿದ್ದಾರೆ, ಅವ್ರಿಗೆ ಸ್ವಾಗತ ಕೊಡ್ತೇವೆ ನಮ್ಮ ಕಡೆಯಿಂದ. ಆದರೂ ಸಹ ಯಾಕಂದರೆ ಇದು BCMA ಅಲ್ಲ, ಇದು ಜನರಲ್ ಕೆಟಗರಿ. ಜನರಲ್ ಕೆಟಗರಿ ಬಂದಾಗ ಇಡೀ ಒಕ್ಕಲಿಗ ಸಮುದಾಯಕ್ಕೆ, ಇಡೀ ಒಕ್ಕಲಿಗರಿಗೆ ಇದೊಂದೇ ಅವಕಾಶ ಇರೋದು. ಹಾಗಾಗಿ ಇಡೀ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ದಯಮಾಡಿ ಜಯಚಂದ್ರ ಸಾಹೇಬರು ಎಚ್ಚೆತ್ಕೊಬೇಕು ಈ ವಿಚಾರದಲ್ಲಿ. ಯಾಕಂದರೆ ಇದು BCMA ಅಲ್ಲ, ಇದು ಜನರಲ್ ಕೆಟಗರಿ. 65,000 70,000 ಜನ ಒಕ್ಕಲಿಗ ಜನಾಂಗಿದೆ. ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡಬೇಕಾಗಿತ್ತು. ಇಡೀ ಒಕ್ಕಲಿಗ ಸಮಾಜ ಸಾಧಿಸಿದ್ದಾರೆ. ಅದು ಸನ್ಮಾನ್ಯ TB ಜಯಚಂದ್ರ ಸಾಹೇಬರಿಗೆ ಬಿಟ್ಟಿರ್ತದ್ದು. ಯಾಕಂದರೆ ನಮ್ಮಲ್ಲಿರೋಂಥ ಕ್ಯಾಂಡಿಡೇಟ್ಗಳನ್ನ ಯಾಕೆ ಇಡೀ ಒಕ್ಕಲಿಗ ಮಾಡಿ ನಾವು ಹೊಟ್ಟಿದ್ವಿ. ನಮ್ಮಲ್ಲಿರೋ ಕ್ಯಾಂಡಿಡೇಟ್ಗಳನ್ನ ಕಿಡ್ನಾಪ್